ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದು ಶನಿವಾರ, ಡಿಸೆಂಬರ್ 7 ಅನಿಸುತ್ತೆ ತಾರೀಕು, ನಂಗೆ ಅದು ಗೊತ್ತಿಲ್ಲ. 7 ಇವತ್ತು ಷಷ್ಠಿ ಇದೆ. ಸೊ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಒಬ್ಬೊಬ್ಬರು ಬಂದು ಗೌರಿ ಗಣೇಶ ಹಬ್ಬದಲ್ಲಿ ತೆನೆಯನ್ನು ಎರಿತಾರೆ. ನಾವು ಬಂದು ಷಷ್ಠಿ ದಿನವೇ ಈ ಡಿಸೆಂಬರ್ ತಿಂಗಳಲ್ಲೇ ನಾವು ನಾಗರಕಲ್ಲಿಗೆ ಪೂಜೆ ಮಾಡಿ ಹುತ್ತಕ್ಕೆ ಹಾಲು, ಬೆಣ್ಣೆ, ತುಪ್ಪ, ಮೊಸರು ಹಾಕೋ ಅಂಥದ್ದು. ಇವತ್ತು ನಮ್ಮ ಮನೆಯವ್ರಿಗೆ ಹೇಳ್ಕೊಂಡು ನನಗೆ ಹೊಲ್ದ ಹತ್ರ ಊಟ ತಿನ್ಬೇಕು ಅನಿಸಿದೆ. ನಾಗರು ಷಷ್ಠಿಗೆ ಹೋಗೋಣ ಬನ್ನಿ, ತುಂಬ ಇಷ್ಟ ಆಗಿದೆ ಅಂದ್ಕೊಂಡು ಬಂದ್ವಿ. ಬನ್ನಿ ಫುಲ್ ವಿಡಿಯೋ ನೋಡಿ ಮಿಸ್ ಮಾಡ್ದಂಗೆ ಹೇಗಿರುತ್ತೆ ಅಂತ. ನಮಗಂತೂ ಹೊಲದಲ್ಲಿ ಬಂದು ಮಾಡ್ಕೊಂಡು ತಿನ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗೋದ್ರಲ್ಲಿ ಏನೋ ಒಂಥರ ಖುಷಿ, ಮನ್ಸಿಗೆ ನೆಮ್ಮದಿ. ಅಲ್ಲಿ ನಮ್ಮಮ್ಮ ಅವರು ಮಾಡ್ತಾಯಿದ್ದಾರೆ. ಫುಲ್ ವಿಡಿಯೋ ನೋಡಿ. ಅಡುಗೆಗೆ ಏನೇನು ಬೇಕು ಹಾಗೆ ಪಾತ್ರೆ, ಸೌದೆ, ಸಾಮಾನುಗಳು ಎಲ್ಲವನ್ನು ತಗೊಂಡು ಹೊರಡ್ತೀವಿ. ಇದು ನನ್ನ ಬುದ್ಧಿ ಕಂಡಾಗ್ತಾವಿಂದನೂ ಈ ಥರನೇ ನಮ್ಮಪ್ಪ ಸೈಕಲ್ಗೆ ಕಟ್ಕೊಂಡು ನಾವೆಲ್ಲ ಹಿಂದೆ ಹೋಗ್ತೀವಿ ಪಾತ್ರೆಗಳೆಲ್ಲ ತಗೊಂಡು. ಇದು ಬಂದು ಷಷ್ಠಿ ಮಾಡೋದಕ್ಕೆ ನಮ್ಮ ತಾತಂಗೆ ಕನಸಲ್ಲಿ ದೇವ್ರು ಬಂದು ಹೇಳ್ತು. ಅಲ್ಲಿಂದ ಈ ಷಷ್ಠಿಯನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಫುಲ್ ವಿಡಿಯೋ ಮಿಸ್ ಮಾಡಿದೆ ನೋಡಿ, ಅಲ್ಲಿ ನಾವು ಯಾವ ರೀತಿ ಎಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ಅಂತ. ನಾವು ಯಾವಾಗ್ಲೂ ಈ ಥರನೇ ಷಷ್ಠಿ ಮಾಡೋ ಅಂಥದ್ದು. ಹೊಲಕ್ಕೆ ಬಂದುಬಿಟ್ಟು ಅಡುಗೆ ಮಾಡ್ಕೊಂಡು ಇಲ್ಲೇ ತನಿಯೆಲ್ಲ ಎರೆದ್ಬಿಟ್ಟು ಹೋಗೋದು. ಇಲ್ಲೇ ಬಂದು ಸ್ನಾನ ಮಾಡಿ ಪಾತ್ರೆ ಎಲ್ಲ ಇಲ್ಲೇ ಬೆಳಗಿ ಇಲ್ಲೇ ತಂದು ಅಡುಗೆ ಮಾಡಿ ಇಲ್ಲೆಲ್ಲ ಮಾಡೋದು. ಸೊ ಇಲ್ಲೇನೇನಿದೆ ಅಂತ ಎಲ್ಲ ತೋರಿಸ್ತೀನಿ ಇವತ್ತು, ಬನ್ನಿ. ಸೊ ಇಲ್ಲಿ ಈ ವರ್ಷ ಸರ್ಪ ಥರ ಮೂಡಿದೆಯಂತೆ. ಸೊ ಅದಕ್ಕೆ ಬಂದಿದ್ದೀನಿ. ಅಲ್ಲಿ ತೊಟ್ಲು ತೋರಿಸ್ತೀನಿ, ನಾಗರ ತೊಟ್ಲು. ಹಾಗೆ ಇನ್ನೊಂದು ನಾಗರ ಕಲ್ಲು, ನಾವು ಹೇಗೆ ಪೂಜೆ ಮಾಡ್ತೀವಿ ಅಂತ ಅಲ್ಲಿ ತೋರಿಸ್ತೀನಿ. ಇದು ಬಂದು ಪಾಪಸ್ಕಳ್ಳಿ ಗಿಡ. ಇದರಲ್ಲಿ ಇಲ್ಲಿ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ, ಸರ್ಪದ ಥರ ಮೂಡಿರೋದು, ಬೇರೆ ಯಾವುದ್ರಲ್ಲೂ ಇಲ್ಲ. ಸೊ ಇದಕ್ಕೆ ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿದ್ದಾರೆ. ನಾವು ಪೂಜೆ ಮಾಡ್ತೀವಿ, ಎಲ್ಲ ಅಡುಗೆ ಆಗಬೇಕು. ನೋಡಿ ಯಾವುದ್ರಲ್ಲೂ ಇಲ್ಲ, ಇವೆರಡರಲ್ಲೇ ಇರೋ ಅಂಥದ್ದು ನೋಡ್ಬೋದು ನೀವು. ಇಲ್ಲಿ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ. ನಮ್ಮ ಹಳ್ಳಿನೇ ಚೆಂದ ಅನಿಸುತ್ತೆ ಎಲ್ಲದಕ್ಕೂ. ಪ್ರತಿಯೊಂದು ಒಂಥರ ಏನೋ ನ್ಯಾಚುರಲ್ ಆಗಿರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನರಸಿಂಹಸ್ವಾಮಿ ತಲೆ ಮೇಲಿರುತ್ತಲ್ಲ 22 ಸರ್ಪ ಎಡೆಗಳು, ಆ ರೀತಿ ಇದೆ. ಈ ನಮ್ಮ ಹಳ್ಳಿ ಕಡೆ ಈ ಥರ ಒಣಗೋಗಿರೋ ಗಿಡದಲ್ಲೂ ಸಹ ಈ ಥರ ಚೆನ್ನಾಗಿರೋ ಹೂವುಗಳು ಹುಟ್ಟುತ್ತವೆ. ಸಿಟಿ ಕಡೆ ಎಷ್ಟೇ ನೀರಾಕಿ ಗಿಡ ಫ್ರೆಶ್ ಆಗಿದ್ರೂ ಹೂವು ಒಣಗೋದಂಗಿರುತ್ತೆ ಅಲ್ವಾ? ಈ ಥರ ವರ್ಷಕ್ಕೊಂದು ಸರಿ ಹೊಲಗಳಿಗೆ ಬಂದು ಅಡುಗೆ ಮಾಡ್ಕೊಂಡು ತಿಂದು ಹೋಗೋದ್ರಿಂದ ಎಷ್ಟು ಖುಷಿ ಅನಿಸುತ್ತಲ್ವ. ಎಲ್ಲ ಶಾಮಿಯಾನ ಹಾಕಿ ಷಷ್ಠಿಯನ್ನು ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ಇಲ್ಲಿ ಹರಳಿ ಮರ ಇದೆಯಲ್ಲ, ಅದ್ರ ಕೆಳಗಡೆನೇ ಬಂದು ತನಿ ಏರ್ಕೊಂಡು ಹೋಗ್ತಾರೆ ಊರವರೆಲ್ಲ. ಇದು ನಿಮ್ಗೆ ಆಲ್ರೆಡಿ ತೋರಿಸಿದ್ದೆ ಈ ವಿಡಿಯೋದಲ್ಲಿ. ಇದು ನಾಗರ ಕಲ್ಲು ಅಂತ, ಯಾವಾಗಲೂ ನೀರಿರುತ್ತೆ ಇಲ್ಲಿ ಅಂತ ತೋರಿಸಿದ್ದೆ. ಇಲ್ಲಿ ಇದು ನಾಗರ, ಫುಲ್ಲು ಅರಿಶಿನ ಕುಂಕುಮ ಹೂವು ಮುಡಿಸ್ಬಿಡೋರು, ನಿಮ್ಗೆ ಗೊತ್ತಾಗ್ತಿಲ್ಲ, ಅದು ಬಾಲ. ಹಾಲು ಹಾಕಿದಾರಲ್ಲ ಅದು ಬಾಲ ತೋರಿಸಿದ್ದೆ. ನಾರ್ಮಲ್ ಟೈಮಲ್ಲಿ ಯಾವ ರೀತಿ ಅದು ಎಡೆ ಈ ಥರ ಉಜ್ಜಿದಾಗ ಶೇಪ್ ಬಂದಿದೆ ಅಂತ. ನಮ್ಮೂರಲ್ಲಿ ಇದು ಒಂದು ವಿಶೇಷತೆ. ಸೊ ಅಲ್ಲಿ ಪೂಜೆ ಮಾಡೋಕ್ಕೆ ಹೋದಾಗ ಅಲ್ಲಿ ತೋರಿಸ್ತೀನಿ. ಇದೆಲ್ಲ ತೋರಿಸಿದ್ದೀನಿ ಆಲ್ರೆಡಿ ನಿಮಗೆ, ಬಟ್ ಷಷ್ಠಿಯಲ್ಲಿ ಹೆಂಗಿರುತ್ತೆ ಏನು ಅಂತ ಅದು ಊರವ್ರಿಗೆಲ್ಲ ಊಟ ಹಾಕಿಸ್ತಾರೆ. ಇವಾಗ ಅಡುಗೆ ಮಾಡ್ತಾ ಇದ್ದಾರೆ. ಏನೇನು ಮಾಡ್ತಿದ್ದೀಯಮ್ಮ? ಕುಂಬಳಕಾಯಿ ಪಲ್ಯ, ಹೆಸರುಬೇಳೆ ಪೊಂಗಲ್ಲು, ಪಾಯಸ, ಅನ್ನ ಸಾರು, ಅವರೆಕಾಳು ಸಾರು, ಆಮೇಲೆ ಅನ್ನ, ಮುದ್ದೆ. ಇದಷ್ಟು ಮಾಡಿ ತನಿ ಬಂದು ಊಟ ಮಾಡ್ತೀವಿ.
ಹಾಗೆ ಅಲ್ಲಿ ಇದು ಜಾಗ ಹೊಲ ಅಲ್ಲ, ಒಂದು ಸ್ವಲ್ಪ ಕಾಡು ರೀತಿಯೇ ಇದೆ. ಫುಲ್ ಬಂಡೆಗಳು ನೀವು ನೋಡಬಹುದು, ಎಲ್ಲ ಥರ ಬೆಳ್ಕೊಬಿಟ್ಟಿದೆ. ಅಲ್ಲಿ ನಾವು ಅಡುಗೆ ಮಾಡ್ತಿರುವಂತಹ ಜಾಗದಲ್ಲಿ ಶಿವಲಿಂಗ ನನ್ನ ಕಣ್ಣಿಗೆ ಕಾಣಿಸ್ತು. ಸೊ ಅದನ್ನು ಯಾಕೋ ಪೂಜೆ ಮಾಡಬೇಕು, ಮೇಲೆಲ್ಲ ನೀರು ಹಾಕಬೇಕು, ಒಂದು ಸ್ವಲ್ಪ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ತು. ಷಷ್ಠಿ ದಿನ ಸರ್ಪ ಅಂದರೆ ಅದು ಶಿವಂಗೆ ಸಂಬಂಧಪಡುತ್ತಲ್ವ. ಸೊ ತುಂಬ ಖುಷಿ ಆಯಿತು, ಈ ರೀತಿ ಮಾಡಿದೆ. ಹಾಗೆ ಫಸ್ಟು ನಾವು ಅಡುಗೆ ಎಲ್ಲ ಮಾಡಿಬಿಟ್ಟು ಹುತ್ತದ ಹತ್ರ ಬಂದ್ವಿ. ನಮ್ಮಪ್ಪ ಹುತ್ತದ ಸುತ್ತ ಸತ್ತೆ ಎಲ್ಲ ಬೆಳ್ಕೊಂಡಿರುತ್ತಲ್ವ, ನೀಟ್ ಮಾಡಿ ಹುತ್ತ ಎಲ್ಲ ರೆಡಿ ಮಾಡಿರುತ್ತೆ. ಅದಕ್ಕೆ ಪೂಜೆ ಮಾಡಿದ್ವಿ. ಮನೆಯಲ್ಲಿರೋರು ಎಲ್ಲರೂ ನಾವು ತನಿಯನ್ನು ಎರೆದ್ವಿ, ಅಂದರೆ ಹಾಲು ಹಾಗೆ ಬೆಣ್ಣೆ ಇದನ್ನು ಹುತ್ತದೊಳಗಡೆ ಹಾಕೋದು, ಪೂಜೆ ಮಾಡೋದು. ಹಾಗೆ ನಾವು ಬೆಳ್ಳಿ ಮತ್ತು ಚಿನ್ನ ನಾಗರ ಹಾಕ್ತೀವಿ. ಅದನ್ನು ನಾನು ತೋರಿಸಿದ್ದೀನಿ ಹೇಗಿರುತ್ತೆ ಅಂತ. ನಾವು ಹೇಗೆ ನಮ್ಮ ಸಂಪ್ರದಾಯನ ನಡ್ಸ್ಕೊಂಡು ಬಂದಿರ್ತೀವಿ ಅದನ್ನು ಮಾಡೋ ಅಂಥದ್ದು. ಎಲ್ಲರೂ ಒಂದೊಂದು ಥರ ಮಾಡಬಹುದು, ಆದರೆ ಗೊತ್ತಿಲ್ಲ. ನಾವಂತೂ ಇದೇ ರೀತಿ ಮಾಡೋ ಅಂಥದ್ದು. ಬೆಳ್ಳಿ ನಾಗರ ತಗೊಂಡು, ಚಿನ್ನ ಬೆಳ್ಳಿ ನಾಗರ ತಗೊಂಡು ಅದನ್ನು ಹುತ್ತದೊಳಗಡೆ ಹಾಕ್ತೀವಿ. ಹಾಗೆ ಹಾಲು ಮತ್ತು ಬೆಣ್ಣೆಯನ್ನು ತಪ್ಪದೆ ಹಾಕಿ ಪೂಜೆ ಮಾಡಿಕೊಂಡು ಮಾಮೂಲಿಯಂತೆ ನಾವು ನಂತರದಲ್ಲಿ ಆಂಜನೇಯನ ಹತ್ರಕ್ಕೆ ಹೋಗ್ತೀವಿ. ಅಂದರೆ ಅರಳಿ ಮರ ಮತ್ತು ಬೇವಿನ ಮರ ಇದೆ ಅಲ್ವಾ, ಅಲ್ಲಿ ಆಂಜನೇಯ ಹಾಗೆ ನಾಗರ ಕಲ್ಲಿದೆ, ಅಲ್ಲಿಗೆ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಅಲ್ಲಿಂದ ಬಂದು ನಾಗರ ತೊಟ್ಲಿಗೆ ಪೂಜೆ ಮಾಡ್ತೀವಿ. ಅಲ್ಲಿಂದ ಇವಾಗ ಈ ಒಂದು ಕಲಿಯುಗದಲ್ಲಿ ಕಂಡಿರುವಂತಹ ಕಳ್ಳಿ, ಪಾಪಸ್ ಕಳ್ಳಿಯ ಒಂದು ನಾಗರ ಹೆಡೆ ಥರ ಅಲ್ಲಿಗೆ ಈ ಸಾರಿಯಿಂದ ಪೂಜೆ ಮಾಡಿದ್ವಿ. ಅದಷ್ಟು ಮಾಡಿದ ನಂತರ ಅಲ್ಲಿಗೆಲ್ಲ ನಾವು ಏನು ಅಡುಗೆ ಮಾಡಿರ್ತೀವಿ ಎಲ್ಲ ಪ್ರಸಾದ ತೋರಿಸಿ ಅದಷ್ಟು ಮಾಡಿದ ನಂತರ ಒಪ್ಪತ್ತು ಅನ್ನೋದನ್ನ ಬಿಟ್ಟು 2 ಗಂಟೆ ಆಗಿತ್ತು. ಅಷ್ಟರಲ್ಲಿ ನಾವೆಲ್ಲರೂ ಕೂತು ಊಟ ಮಾಡ್ತೀವಿ. ಇದೇ ಬಂದು ಚಿನ್ನ ಬೆಳ್ಳಿ ನಾಗರ. ಕೊನೆಯಲ್ಲಿ ನಾನು ತೋರಿಸ್ತೀನಿ, ಇಲ್ಲಿ ನೋಡಬಹುದು ನೀವು. ಸೇಮ್ ಆವು ಥರನೇ ಇರುತ್ತೆ, 2 ಚಿನ್ನ 2 ಬೆಳ್ಳಿದು. ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಈ ನಾಗರ ಕಲ್ಲು ಇರುತ್ತಲ್ವ, ಅದಕ್ಕೆ ಹಾಲು ಮೊಸರು ತುಪ್ಪ ಆ ರೀತಿ ಹಾಕ್ತಾರೆ, ಇಲ್ಲ ಹಾಲು ಮಾತ್ರ ಹಾಕ್ತಾರೆ, ಬೆಣ್ಣೆ ಹಾಕ್ತಾರೆ. ಆದರೆ ನಾವು ಅವೆಲ್ಲ ಹಾಕೋದಿಲ್ಲ, ನಾಗರ ಕಲ್ಲಿಗೆಲ್ಲ ಹಾಕೋದಿಲ್ಲ. ಬರೀ ಹಾಲು ಮತ್ತು ಬೆಣ್ಣೆಯನ್ನು ಹುತ್ತಕ್ಕೆ ಹಾಕಿ ಪೂಜೆ ಮಾಡಿಕೊಂಡು ಬರ್ತೀವಿ. ನಾವು ಕಂಡಂಗೆ ನಮ್ಮಪ್ಪ ಹೇಳ್ತಾ ಇತ್ತು, ನಾವು ಈ ಷಷ್ಠಿ ಪೂಜೆಯನ್ನು ಮಾಡುವ ಕಾರಣ ನಮ್ಮ ಒಂದು ಕುಟುಂಬದಲ್ಲಿ ಯಾವುದೇ ರೀತಿ ಸರ್ಪಕ್ಕೆ ಸಂಬಂಧಪಟ್ಟಂಗೆ ಏನೂ ತೊಂದರೆಗಳು ಬಂದಿಲ್ಲ ಅಂತ. ಅಂದರೆ ಇವಾಗ ಕೈಲಿ ಎಲ್ಲ ಒಂದು ಗಾಯ ಆಗತ್ತೆ, ಏನು ನಾಗರು ಸಿಕ್ಕು ಅಂತ ಹೇಳ್ತೀವಿ. ಹಾಗೆ ಒಂದು ತೊಂದರೆ ಇದ್ದರೆ ಮನೆಗೆ ಬರೋದು, ಕಾಣಿಸ್ಕೊಳ್ಳೋದು, ಕನಸಲ್ಲಿ ಕಾಣಿಸ್ಕೊಳ್ಳೋದು, ಈ ರೀತಿ ಯಾವುದೇ ರೀತಿ ಆಗಿಲ್ಲ ನಾನು ಕಂಡಂಗೂ. ಹಂಗೆ ನಮ್ಮಪ್ಪ ಕಂಡಂಗೂ ಆಗಿಲ್ಲ. ಇದು ನಮ್ಮ ತಾತನಿಗೆ ಕನಸಲ್ಲಿ ಬಂದು ಹೇಳಿರೋದ್ರಿಂದ ಈ ಥರ ಷಷ್ಠಿ ಮಾಡ್ಕೊಂಡು ಹೋಗು ನೀನು ಅಂತ. ನಮ್ಮ ತಾತನಿಗೆ ಶುಗರ್ ಇತ್ತು. ಹಾಗೆ ಅವರು ಬಿಕ್ಕಿರೋ ಟೈಮಲ್ಲಿ ಇನ್ಸುಲಿನ್ ಇಂಜೆಕ್ಷನ್ ತಗೊಂಡು ಅವರು ಕರೆಕ್ಟ್ ಟೈಮ್ಗೆ ಊಟ ಬೇಕಾಗಿತ್ತು, ಇಲ್ಲಾಂದರೆ ಎಲ್ಲರಿಗೂ ಬೈತಾಯಿದ್ರು, ಸಿಟ್ಟಿಗೆ ಹೊಡೆದ್ಬಿಡ್ತಿದ್ರು. ಆದರೆ ಈ ಷಷ್ಠಿಯ ಒಂದು ದಿನ ಮಾತ್ರ ಅವರು ಇಂಜೆಕ್ಷನ್ ತಗೋತಿರ್ಲಿಲ್ಲ. 1-2 ಗಂಟೆ ತನಕನೂ ಉಪವಾಸ ಇರ್ತಿದ್ರು. ಅಂದರೆ ಜಸ್ಟ್ ಪುರಿ ಬಿಸ್ಕೆಟು ತಿನ್ಕೊಂಡು. ಅದು ನಾನು ಕಂಡಿದ್ದೀನಿ. ಹಾಗೆ ಇದನ್ನು ನಿಷ್ಠೆಯಿಂದ ನಮ್ಮ ತಾತ ಪೂಜೆ ಮಾಡ್ತಾ ಇತ್ತು, ಅದನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ನೀವು ಹೇಳಿ, ನಮ್ಮ ಜೀವನದಲ್ಲಿ ಎಲ್ಲ ಪೂಜೆಯು ಸಾಂಗವಾಗಿ ನಡಿಬೇಕು. ಇಲ್ಲ ಅಂದರೆ ಅದು ತಲೆಮಾರುಗಳಿಂದ ಅದು ಬೆಳ್ಕೊಂಡು ಹೋಗ್ಬಿಡುತ್ತೆ, ಯಾವುದೇ ಒಂದು ದೋಷ ಇದ್ದರೆ ಏನೇ ಇದ್ರೂ. ಹಾಗೆ ನಾಗರಕ್ಕೆ ಸಂಬಂಧಪಟ್ಟಂಗೆ ಒಂದು ದೋಷಗಳಿದ್ದರೆ ನಮ್ಮ ಕುಟುಂಬ ಏಳಿಗೆ ಆಗೋದಿಲ್ವಂತೆ, ಆ ರೀತಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಈ ಒಂದು ಪೂಜೆಯನ್ನು ಎಲ್ಲರೂ ಮಾಡಿ ನಡ್ಸ್ಕೊಂಡು ಬಂದಿಲ್ಲ ಅಂತ ಅಂದ್ರೂ ನೀವು ಮುಂದುವರಿಸಿ. ಅಲ್ಲಿ ಹುತ್ತಕ್ಕೆ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಪೂಜೆ ತಟ್ಟೆ ರೆಡಿ ಮಾಡಿಕೊಂಡು ನಾವು ಹೋಗಿದ್ವಿ ಆಂಜನೇಯಂಗೆ. ನನ್ನ ಇನ್ಸ್ಟಾಗ್ರಾಮ್ ನೋಡಿರೋರಾದರೆ ನಿಮಗೆ ಗೊತ್ತಿರತ್ತೆ, ಈ ನಾಗರಕಟ್ಟೆ, ನಾಗರ ತೊಟ್ಲು ಎಲ್ಲವನ್ನು ನಾನು ತೋರಿಸಿದ್ದೆ. ಹಾಗೆ ಇದ್ರ ಬಗ್ಗೆ ವಿಶೇಷತೆ ಕೂಡ ನಾನು ಹೇಳಿದ್ದೆ. हरि ओम चतुर्नव वर्गो यशजीविनी प्रचोदयातो अपो ज्योतिषरसो अमृतं ब्रह्म पूर्व स्वाहा स्वातेन पारिजाम अमृतो सर्वमस्तु स्वाहा ओम प्राणाय स्वाहा अपनाय स्वाहा वामनाय स्वाहा उदनाय स्वाहा समनाय स्वाहा आत्मने स्वाहा परमात्मने स्वाहा ओम हरि ओम हरि ओम हरि ओम श्री रामचंद्र परम श्री मार्कात्मने नमः श्री मदांजनाय प्रसन्न
ಓಂ ಹರಿ ಓಂ ತತ್ರುಣಿವ ಭರ್ಗೋ ದೇವಸಿ ಧೀಮಹಿ ಪ್ರಚೋದಯಾತ್ ಅಪೋ ಜ್ಯೋತಿಷರಸೋ ಅಮೃತ ಬ್ರಹ್ಮ ಭೂರ್ಭುವಃ ಸ್ವಾತೇನ ಪಾರಿಜಾತ ಅಮೃತ ಸ್ವರ್ಮಸ್ತು ಸ್ವಹ ಪ್ರಾಣ. ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದು ಬಾಳೆ ಎಲೆ ಮೇಲೆ ಎಲ್ಲವನ್ನ ಹಾಕ್ಕೊಂಡು ಒಪ್ಪತ್ತು ಬಿಡ್ತೀವಿ. ಯಾವುದೇ ರೀತಿ ಖಾರ ರುಬ್ಬಿರಲ್ಲ, ಸಾಂಬಾರು ಮಾಡಿರ್ತೀವಿ. ಎಲ್ಲ ಅಡುಗೆನೂ ತುಂಬ ಚೆನ್ನಾಗಾಗಿರುತ್ತೆ, ಸಖತ್ತಾಗಿತ್ತು. ನನಗಂತೂ ಈ ಥರ ಮಾಡ್ಕೊಂಡು ತಿನ್ನೋದಂದರೆ ತುಂಬ ಖುಷಿ ಕೊಡುತ್ತೆ. ನನ್ನ ಫ್ರೆಂಡು ಬಂದಿದ್ಲು, ಎಂಜಾಯ್ ಮಾಡಿಕೊಂಡು ಇವತ್ತಿನ ಷಷ್ಠಿ ಹಬ್ಬವನ್ನು ಮುಗಿಸಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.